ಹಾಯ್ ಫ್ರೆಂಡ್, ನಮಸ್ತೆ. ಇವತ್ತೊಂದು ವಿಡಿಯೋ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ಕೆಲವರು ಮೆಸೇಜಲ್ಲಿ ಕೇಳ್ತಾಯಿದ್ರಿ, ನಿಮ್ಮದು ಕೋಳಿ ಫಾರ್ಮ್ ಮೇಂಟೆನೆನ್ಸಲ್ಲಿ ಹೆಂಗೆ ಮಾಡ್ತಾಯಿದ್ರಾ, ಏನು ಯಾವ ಥರ ಏನೋ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾಯಿದ್ರಿ. ಸೊ ಹಂಗಾಗಿ ಫಸ್ಟ್ ಟೈಮ್ ನಾನು ನನ್ನ ಫಾರ್ಮ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಮ್ಮ ಲೇಬರ್ ಬಂದು ಅರ್ಲಿ ಮಾರ್ನಿಂಗ್ 7 ಗಂಟೆಗೆ ಕೆಲಸಕ್ಕೆ ಜಾಯ್ನ್ ಆಗವ್ರೆ, ಕೆಲಸ ಮಾಡ್ತಾವ್ರೆ. ನೋಡ್ತಾ ಇರ್ಬೋದು ನೀವೇ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾವ್ರೆ, ಶೆಡ್ ಯಾವ ರೀತಿ ಕ್ಲೀನ್ ಆಗೈತೆ, ಕೋಳಿಗಳಲ್ಲಿ ಯಾವ ಡೆವಲಪ್ಮೆಂಟ್ ಐತೆ, ಗೊಬ್ಬರನ ಹೇಗೆ ಕಾಲಾಡವ್ರೆ ನೋಡಿ. ಈ ಥರ ಉಡಿ ಆಗಿರಬೇಕು. ಅಟ್ ಪ್ರೆಸೆಂಟು ಈ ಏಜಲ್ಲಿ ಬಂದು ನನ್ನ ಕೋಳಿ ಫಾರ್ಮಲ್ಲಿರೋ ಬರ್ಡ್ಸ್ಗಳಿಗೆ ಬಂದು 35 ಡೇಸ್ ಆಯಿತು. ಇವತ್ತು 35 ದಿನ. ರೆಕಾರ್ಡ್ ಬುಕ್ಕಲ್ಲಿ ಪ್ರತಿಯೊಂದೂ ಸೂಪರ್ವೈಸರ್ ಬಂದು ಡೈಲಿ ಈ ರೀತಿ ಎಂಟ್ರಿ ಮಾಡ್ತಾರೆ. ಎಷ್ಟು ಕೋಳಿ ಸಾಯಿತು, ಎಷ್ಟು ಮೂಟೆ ಫೀಡ್ ತಿಂದೈತೆ, ಪ್ರತಿಯೊಂದೂ. ಆ್ಯಂಡ್ ದೆನ್ ಔಟ್ ಸೈಡ್ ಅಂತ ಬಂತು ಅಂತಂದರೆ ಫುಲ್ ಲೆಫ್ಟ್ ರೈಟ್ 2 ಸೈಡು ಕೂಡ ಮರ ಗಿಡಗಳನ್ನ ಬೆಳೆಸಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಏನಕ್ಕೆ ಅಂತಂದರೆ ಸಮ್ಮರ್ ಡೇಸಲ್ಲಿ ತುಂಬ ಬಿಸಿಲು, ತಾಪಮಾನ ಜಾಸ್ತಿ ಆದಾಗ ಕೋಳಿಗಳು ತುಂಬ ಸಾಯೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಂಗಾಗಿ ನೆರಳಿರಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಮರಗಿಡಗಳನ್ನ ಹಾಕೋದು ತುಂಬ ಅವಶ್ಯಕತೆ. ಬಂದು ನಂದು 2 ಶೆಡ್ ಐತೆ. ಈಗ ನೋಡ್ತಾ ಇರೋದು ನೀವು, ಇದು ಮೊದಲನೇ ಶೆಡ್ಡು. ಇಲ್ಲಿ 4,000 ಚಿಲ್ಲರೆ ಬರ್ಡ್ಸ್ ಐತೆ. ಮತ್ತು ಇನ್ನೊಂದು ಶೆಡ್ ಬರುತ್ತೆ. ಆ ಶೆಡ್ಡಲ್ಲಿ ಬಂದು 3,000 ಮರಿ ಬರುತ್ತೆ. ಟೋಟಲ್ಲು 7,000ದಿಂದ 7,500 ಬರ್ಡ್ಸ್ ಇರುತ್ತೆ. ಇದೇನಪ್ಪ ಇದು ಬ್ಲ್ಯಾಕ್ ಆಯ್ತಲ್ಲ ಕೋಳಿ ಅಂತ ನೋಡ್ತಾ ಇದ್ದೀರಾ, ಇದು ಕೂಡ ಬ್ರಾಯ್ಲರೇ. ಬಟ್ ಮೇಲ್ಗಡೆ ಕಲರ್ ಸ್ವಲ್ಪ ಚೇಂಜ್ ಐತೆ. ಅದು 100ಕ್ಕೆ 1 ಕೋಳಿ ಆ ರೀತಿ ಬಂದೇ ಬರುತ್ತೆ, ಏನು ತೊಂದರೆ ಇಲ್ಲ. ಅದ್ರ ತಾಯಿಗೋಳಿ ಬ್ಲ್ಯಾಕ್ ಇದರಿಂದ ಮೊಟ್ಟೆಲಿ ಬಂದಂಥ ಮರಿ ಕೂಡ ಬ್ಲ್ಯಾಕೇ ಇರುತ್ತೆ. ಸೊ ಸ್ಟಿಲ್ ನೀವು ನೋಡ್ತಾ ಇರೋಂಥ ಬರ್ಡ್ಸ್ ಬಂದು 35 ಡೇಸ್. ಸೊ ನನಗೆ ಫಾರ್ಮ್ ಮಾಡಿ ಏನು ತೊಂದರೆ ಇಲ್ಲ. 7,500 8,000 ಬರ್ಡ್ಸ್ ಇದೆ. ಇವಾಗ ಏನು ನೋಡೋದು, ಇದು ಮೊದಲನೇ ಶೆಡ್ಡು. ಇವಾಗ ಬಂದು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೋಗ್ತಾ ಇರೋದು ನಾನು ನನ್ನ 2ನೇ ಕೋಳಿ ಫಾರ್ಮ್ಗೆ. ಸೊ ಇಲ್ಲಿ ಬಂದು 3,000 3,500 ಬರ್ಡ್ಸ್ ಐತೆ. ಆ್ಯಂಡ್ ದೆನ್ ನನ್ನ ಶೆಡ್ಡಲ್ಲಿ ಡ್ರಿಂಕರ್ನ ಯಾವಾಗಲೂ ಯೂಸ್ ಮಾಡಿಲ್ಲ. ಸೊ ಕೋಳಿ ಫಾರ್ಮ್ನ ಮಾಡಿದಾಗಿಂದನೂ ಆಟೋಮೆಟಿಕ್ ನಿಪ್ಪಲ್ ಸಿಸ್ಟಮೇ. ಸೊ ನನ್ನ ಫಾರ್ಮ್ ಸ್ಟಾರ್ಟ್ ಆಗಿ ಇಲ್ಲಿಗೆ 4 ವರ್ಷ ಆಯಿತು. ನಾನು ಯಾವಾಗಲೂ ಡ್ರಿಂಕರ್ ಯೂಸ್ ಮಾಡೇ ಇಲ್ಲ. ನನ್ನ ಶೆಡ್ಡು 7,500 8,000 ಬರ್ಡ್ಸ್ ಬಂದು ನಿಪ್ಪಲ್ಲೇ, ಆಟೋಮೆಟಿಕ್ ಸಿಸ್ಟಮು. ಕೋಳಿ ಯಾವಾಗ ಬೇಕೋ ಎದ್ದೋಗಿ ನೀರು ಕುಡಿತದೆ, ಬೇಡ ಅಂತ ಬಂದು ಫೀಡ್ ಮೇಯುತ್ತೆ. ಸೊ ನೀವು ಹೇಗೆ ನೋಡ್ತಾ ಇದ್ದೀರಾ, ಆಟೋಮೆಟಿಕ್ ನಿಪ್ಪಲ್ ಸಿಸ್ಟಮು, ದುಮಾಲ್ ಕಂಪ್ನಿದು. ತೊಂದರೆ ಇಲ್ಲ, ರಿಸಲ್ಟ್ ಚೆನ್ನಾಗೈತೆ. ಡ್ರಿಂಕರ್ಗಿಂತ ಕೆಲವರು ಹೇಳ್ತಾರೆ ಡ್ರಿಂಕರ್ಗಿಂತ ನಿಪ್ಪಲ್ಲಿ ಚೆನ್ನಾಗಿ ಬರೋಲ್ಲ ರಿಸಲ್ಟು, ಡ್ರಿಂಕಲ್ಲಿ ಚೆನ್ನಾಗಿ ಬರುತ್ತೆ. ಬಟ್ ಆ ರೀತಿ ನಮಗೇನು ವ್ಯತ್ಯಾಸ ಕಾಣಿಲ್ಲ. ಬಸ್ ಸಮ್ಮರ್ ಡೇಸಲ್ಲಿ ಯೂಸ್ ಆಗ್ಬೋದೇನೋ ತುಂಬ. ಇದಕ್ಕಿಂತ 1+ ಡ್ರಿಂಕರ್ ಯೂಸ್ ಆಗುತ್ತೆ. ಬಟ್ ನಿಪ್ಪಲ್ಲಿಂದ ಹಿಡಿದು ನಮಗೆ ಕೆಲಸ ಪ್ರೆಷರು ಅಷ್ಟೇನು ಇರೋಲ್ಲ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಇನ್ನೂ ಬೇಸಿಕ್ಕಿಂದನೂ ಕೂಡ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಇದೇ ರೀತಿ